ಹಲೋ ನಮಸ್ಕಾರ ಗೆಳೆಯ. 2026ರಲ್ಲಿ ಯೂಟ್ಯೂಬ್ ಶಾರ್ಟ್ ಅಪ್ಲೋಡ್ ಮಾಡುವುದು ಹೇಗೆಂದು ತಿಳಿಸಿ ಮತ್ತು ತೋರಿಸುತ್ತೇನೆ. ನಡಿ ವಿಡಿಯೋ ಸ್ಟಾರ್ಟ್ ಮಾಡುವ ಮೊದಲು ಯಾರೋ ಹೊಸ ಗೆಳೆಯರಿದ್ದರೆ ನಮ್ಮ ಜೊತೆ ಜೋಡಿಕೊಳ್ಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜೊತೆ ಜೋಡಿಕೊಳ್ಳಿ. ನಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂಟ್ಯೂಬ್ನಲ್ಲಿ ಶಾರ್ಟ್ ಅಪ್ಲೋಡ್ ಮಾಡುವ ಮೊದಲು ನಿಮ್ಮ ಶಾರ್ಟ್ ಕಾಪಿರೈಟ್ ನಿಯಮಗಳಿಗೆ ಸಂಬಂಧಿಸಿದವೇ ಇಲ್ಲವೇ ಎಂದು ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಕಾಪಿರೈಟ್ ಬರ್ಬೋದು, ಬ್ಲಾಕ್ ಆಗ್ಬೋದು. ಅದು ಹೇಗಪ್ಪ ಅಂದೆ, ಈಗ ನೀವು ಒಂದು ಡ್ಯಾನ್ಸ್ ಇಂದು ಯಾವುದೋ ಸಾಂಗ್ ಇದು ವಿಡಿಯೋ ಮಾಡಿದ್ದೆ, ನೀವು ಬ್ಯಾಕ್ ಗ್ರೌಂಡ್ ಸೌಂಡ್ ಹಾಕಿ ನೀವು ಡ್ಯಾನ್ಸ್ ಮಾಡಿದ್ದೆ, ಅದು ಡೈರೆಕ್ಟ್ ಎಡಿಟ್ ಎಲ್ಲ ಮಾಡಿ ಡೈರೆಕ್ಟ್ ಹೋಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ, ಕಾಪಿರೈಟ್ ಅಂತ ಬರ್ತಿತ್ತು ನೋಡಿ, ಅಲ್ಲಿ ಬಂದಿತ್ತು ನೋಡಿ. ಹಿಂಗೆ ಕಾಪಿರೈಟ್ ಆಗಿ ಬ್ಲಾಕ್ ಆಗ್ಬಿಟ್ಟಿದೆ. ನೀವು ನಾನು ಹೇಳಿದ ಪ್ರಕಾರ ಮಾಡಿದ್ರೆ ನಿಮಗೆ ಕಾಪಿರೈಟ್ ಬರೋಂಗಿಲ್ಲ. ನಾನು ತೋರಿಸ್ತೀನಿ, ಅದ್ರ ಪ್ರಕಾರ ಫಾಲೋ ಮಾಡಿ. ಫಸ್ಟ್ ನೀವು ಎಲ್ಲ ಎಡಿಟ್ ಮಾಡ್ಕೊತೀಯ, ಸಾಂಗ್ ಹಾಕಿ ನಿಮ್ಮ ಡ್ಯಾನ್ಸ್ ಮಾಡಿ ಎಲ್ಲ ಎಡಿಟ್ ಮಾಡ್ಕೊತೀವಿ. ಅದು ಎಡಿಟ್ ಮಾಡಿದ್ಮೇಲೆ ಯೂಟ್ಯೂಬಿಗೆ ಹೋಗಿ, ಯೂಟ್ಯೂಬ್ ಆ್ಯಪ್ ಅದು ಹೋಗಿ ಪ್ಲಸ್ ಬಟನ್ ಒತ್ತಿ. ಯಾವ ಶಾರ್ಟು ಡ್ಯಾನ್ಸ್ ಮಾಡಿ ಎಡಿಟ್ ಮಾಡಿ ಇಟ್ಕೊಂಡಿದ್ದೀಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅದು ಸಾಂಗ್ ಯಾವುದು, ನೀವು ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡಿಯೋ ಆ ಸಾಂಗು ಸರ್ಚ್ ಮಾಡ್ಕೊಳ್ಳಿ. ಅಲ್ಲಿ ಆ್ಯಡ್ ಸಾಂಗ್ ಅಂತ ಇತ್ತು, ಅದು ಸರ್ಚ್ ಮಾಡ್ಕೊಳ್ಳಿ. ಈಗ ನಾನು ಇದು ಮಾಡಿ ಕತ್ತಲೆ ಕಡೆಗೆ ಜಾಮೂನು ತಿನ್ಸೋಕೆ ಯಾವತ್ತೂ ಹೋಗ್ಬಾರ್ದು, ಅದು ಸಾಂಗ್ ಸರ್ಚ್ ಮಾಡಿ ಸೆಲೆಕ್ಟ್ ಮಾಡಿ ಆ ವಿಡಿಯೋಗೆ ತಕ್ಕಂತೆ ಆ ಸಾಂಗನ್ನು ಎಡಿಟ್ ಮಾಡ್ಕೊಳ್ಳಿ. ಅದು ಯಾವುದೋ ಸಾಂಗ್ ಇರ್ತೈತಿ, ಎಲ್ಲೋ ಹೋಗಿರ್ತೈತಿ, ಅದು ಕರೆಕ್ಟು ನಾವು ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡಿಯೋ ಆ ಸಾಂಗಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಅಡ್ಜಸ್ಟ್ ಮಾಡಿ ಅಪ್ಲೋಡ್ ಮಾಡಿದರೆ ಯಾವುದು ಕಾಪಿರೈಟ್ ಬರೋಂಗಿಲ್ಲ, ಎಷ್ಟು ಚಾನಲ್ಗೆ ಏನು ಪ್ರಾಬ್ಲಮ್ ಆಗಂಗಿಲ್ಲ. ನಮ್ಮದೇ ಸ್ವಂತ ವಾಯ್ಸು ಎಲ್ಲ ಮ್ಯೂಸಿಕ್ ಇದ್ದೆ ಅದಂತೂ ಚೆನ್ನಾಗಿ, ಇನ್ನೂ ಚೆನ್ನಾಗಿ. ಇದು ಮಾಡಿದ್ದು ಏನು ಎಫೆಕ್ಟ್ ಎಲ್ಲ ನಡೀತಿತ್ತು. ಡೈರೆಕ್ಟ್ ಎಲ್ಲ ಎಡಿಟ್ ಮಾಡಿ ಸಾಂಗ್ ಎಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಎಡಿಟ್ ಮಾಡಿಕೊಂಡು ಡೈರೆಕ್ಟ್ ಹಾಕಿದೆ, ಅದು ಕಾಪಿರೈಟ್ ಅಂತ ಬರ್ತಿತ್ತು. ಅದು ನಿಮ್ಮ ಚಾನಲ್ಗೆ ಸ್ವಲ್ಪ ತೊಂದರೆ ಇದೆ, ಸ್ವಲ್ಪ ಅಲ್ಲ ಜಾಸ್ತಿನೇ. ನಂದಾಗಿತ್ತು ನೋಡಿ, ಒಂದು ಬ್ಲಾಕ್ ಆಗಿ, ಅದಕ್ಕೆ 2 ಚಾನಲ್ ಇಟ್ಕೊಂಡು ಒಂದು ಟೆಸ್ಟ್ ಮಾಡೋದು, ಇದು ಕಾಪಿರೈಟಿಗೆ ಸಂಬಂಧಿಸ್ತಾ ಇಲ್ಲ ಅಂತ. ಆಮೇಲೆ ನೋಡಿ ಹಾಕ್ಬೇಕು. ನಿಮಗೆ ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಅಂದರೆ ಗೊತ್ತಿಲ್ಲದೆ ತಪ್ಪು ಮಾಡುತ್ತಿರುವ ಯೂಟ್ಯೂಬ್ ಕ್ರಿಯೇಟರಿಗೆ ಗೊತ್ತಾದರೆ ವಿಡಿಯೋ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಯಾರೊಬ್ಬರು ಮತ್ತೆ ಗೊತ್ತಿಲ್ಲದೆ ಹಂಗೆ ಅಪ್ಲೋಡ್ ಮಾಡ್ತಿದ್ದಾರೆ, ಕಾಪಿರೈಟ್ ಬರ್ತಿದ್ದಾರೆ, ಅವ್ರದ್ದು ಹೆಲ್ಪ್ ಆಗ್ತಿತ್ತು, ನನಗೆ ಹೆಲ್ಪ್ ಆಗ್ತಿತ್ತು. ಈಗ ನಮ್ಮ ಮೇನ್ ಟಾಪಿಕ್ಕಿಗೆ ಬರೋದು ಏನಪ್ಪ, 2026ರಲ್ಲಿ ಶಾರ್ಟ್ ಅಪ್ಲೋಡ್ ಮಾಡೋದು ಹೇಗೆ ಅಂತ ನಡಿ ಅದ್ರ ಬಗ್ಗೆ ವಿಚಾರಣೆ ಮಾಡೋಣ. ಈ ನೀವು ಶಾರ್ಟ್ ಎಲ್ಲ ಎಡಿಟ್ ಮಾಡಿ ಇಟ್ಕೊಂಡಿದ್ದೆ, ಈಗ ಹೋಗ್ಬೇಕು ಯೂಟ್ಯೂಬ್ YT ಸ್ಟುಡಿಯೋ ಅಂದರೆ ಯೂಟ್ಯೂಬ್ YT ಸ್ಟುಡಿಯೋ ಅಂತ ಒಂದು ಆ್ಯಪ್ ಬರ್ತಿತ್ತು ಪ್ಲೇ ಸ್ಟೋರಲ್ಲಿ, ಅದು ಡೌನ್ಲೋಡ್ ಮಾಡಿಕೊಂಡು ಇದು ಇಟ್ಕೊಂಡೆ. ಇದು ಅದೇ ನಿಮ್ದೆಲ್ಲ ಕೆಲಸ ಐತಿ. ಇದು ಅದು ಪ್ಲಸ್ ಬಟನ್ ಕಾಣಿಸ್ತಿತ್ತೀವ, ಅದು ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿ ಸಹ ನಿಮ್ದು ಯಾವುದೋ ಒಂದು ಶಾರ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ಈಗ ಎಡಿಟ್ ಮಾಡೀನಿ, ಇದೇ ಸೆಲೆಕ್ಟ್ ಮಾಡ್ಕೊತೀನಿ. ಈ ಸೆಲೆಕ್ಟ್ ಮಾಡ್ಕೊಂಡ್ಮೆ ಇದು ತಕ್ಕಂತೆ ಟೈಟಲ್ ಕೊಡಿ. ಈ ಏನಪ್ಪ ಈ ಶಾರ್ಟಿನ ಒಳಗೆ ಏನಿದೆ ಸ್ವಲ್ಪ ಲೈಟಾಗಿ ಚೆನ್ನಾಗಿರ್ಬೇಕು. ನಾವು ಇನ್ಸ್ಟಾಗ್ರಾಮ್ ಇದು ಟ್ರೆಂಡ್ ಇರ್ತೀವಿ, ಇನ್ನು ಸುಮ್ಮನೆ ಹೊಸ ಇದೈತಿ ವೈರಲ್ ಅಂತ. ನಂದು ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ, ತುಂಬ ವ್ಯೂಸ್ ಬಂದಿತ್ತು, ಅದು ಸುಮ್ಮನೆ ಇದ್ದೀನಿ ಅಷ್ಟೇ. ಇನ್ಸ್ಟಾಗ್ರಾಮ್ ಟ್ರೆಂಡ್ ವಿಡಿಯೋ ನೋವು ಅದು ಹಾಕ್ಮೇಲೆ ಸ್ವಲ್ಪ ಸಂಬಂಧಪಟ್ಟ ಹ್ಯಾಶ್ಟ್ಯಾಗ್ ಆಗಿ ಫಸ್ಟ್ ಮೇನು ಶಾರ್ಟ್, ಆಮೇಲೆ ಶಾರ್ಟ್ ಫೀಡ್, ಆಮೇಲೆ ಆ ವಿಡಿಯೋ ಏನು ಸಂಬಂಧಿತಿ, ಅದು ಏನು ವಿಡಿಯೋ ಅದು ತೋರಿಸ್ತೈತೆ, ಅದು ಇನ್ಸ್ಟಾಗ್ರಾಮ್ ಬಗ್ಗೆ ಹಾಕೊಂತೀವಿ ಇನ್ಸ್ಟಾಗ್ರಾಮ್. ಆಮೇಲೆ YT ಸರ್ಚ್, ಯೂಟ್ಯೂಬ್ ಸರ್ಚ್ ಅಂತ ದೊಡ್ಡ ಅದು ಹಾಕಂಗಿಲ್ಲ, YT ಸರ್ಚ್ ಹಾಕ್ಬೇಡಿ, ಈಸಿ ಆಗ್ತೀವಿ. ಅದು ಆಯಿತಾ. ಇಲ್ಲಿ ಅನ್ಲಿಸ್ಟೆಡ್ನೇ ಮಾಡಬೇಕು, ನಿಮ್ಮ ವಿಡಿಯೋ ಎಲ್ಲ ವೆರಿಫಿಕೇಷನ್ ಆಗೋ ಮಟ್ಟ ಅನ್ಲಿಸ್ಟ್ ಇರಬೇಕು. ನಾನ್ ಇಕ್ಮಸ್ ಕಿಡ್ಸ್ ಅಂತ ಸೆಕೆಂಡ್ ಅಪ್ಲೋಡ್ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ, ಆಯಿತಾ. ಇಲ್ಲಿ ಅಪ್ಲೋಡ್ ನಡೆಯಕೊಂತೀವಿ, ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡೋದು. ಯಾಕಪ್ಪ ಅಂದರೆ ಇಲ್ಲಿ YT ಸ್ಟುಡಿಯೋ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ವಿಡಿಯೋ ಆದ ಶಾರ್ಟ್ ಕ್ವಾಲಿಟಿ ಚೆನ್ನಾಗಿರ್ತಿತ್ತು, ಅದಕ್ಕೆ ಇಲ್ಲಿ ಅಪ್ಲೋಡ್ ಮಾಡಿ. ಇಲ್ಲಿ SD ಆಮೇಲೆ HD ಅಂತಿತ್ತು, SD HD 4K, ಅಲ್ಲಿ ಬರೀ SD ಅಷ್ಟೇ ಬರೋದು. ಅದಕ್ಕೆ ಇದು ಅಪ್ಲೋಡ್ ಮಾಡೋದ್ರಿಂದ ಕ್ವಾಲಿಟಿ ಹೆಚ್ಚಿಗೆ ಬರ್ತಿತ್ತು. ನಾವು ಅಪ್ಲೋಡ್ ಹಾಕೊಂಡ್ವಿ, ಇದರ ಮೇಲೆ ಕ್ಲಿಕ್ ಮಾಡಿ ಟೈಟನ್ನ ಕಾಪಿ ಮಾಡಿಕೊಂಡು ಫುಲ್ ಟೈಟನ್ನ ಕಾಪಿ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಸೇಮ್ ಹಾಕಿ,
ಆಮೇಲೆ ಬರೀ ಟೈಟಲ್ ಅಷ್ಟೇ ಹ್ಯಾಶ್ಟ್ಯಾಗ್ ಬೇಡ, ಟೈಟಲ್ ಅಷ್ಟೇ ಕಾಪಿ ಮಾಡ್ಕೊಂಡು ಟ್ಯಾಗ್ಸ್ ಅದು ಇತ್ತಿತ್ತಲ್ಲ ಅಲ್ಲಿ ಹಾಕಿ 3 ಜಾಗ ಅದೇ ಮೀನ್ ಇರಬೇಕು. ಅದು ಆಯ್ತಾ. ಇದು ಟೈಟಲ್ ಅಷ್ಟೇ ಕಾಪಿ ಮಾಡಿಕೊಂಡು ನಿಮ್ಮ ಇದು ಕಡೆ ಇರುವ ChatGPT ಅನ್ನು ಓಪನ್ ಮಾಡಿ, ಅಲ್ಲಿ ನಿಮಗೆ ಟ್ಯಾಗ್ಸ್ ಕೀವರ್ಡ್ಸ್ ಸಿಗುತ್ತವೆ. ಈ ಟೈಟಲ್ನ ಪೇಸ್ಟ್ ಮಾಡಿ ಇದೆ. ಅದಕ್ಕೆ ಏನಂತ ಬೈ ದಿಸ್ ಈಸ್ ಟೈಟಲ್ ಮೋಸ್ಟ್ ಸರ್ಚ್ಡ್ ಹ್ಯಾಶ್ಟ್ಯಾಗ್ ಆ್ಯಂಡ್ ಕೀವರ್ಡ್ಸ್ ಗಿವ್ ಮಿ ಅದನ್ನು ಹಾಕಿ ಅಲ್ಲಿ ನಿಮಗೆ ಟೈಟಲ್ ಸಜೆಷನ್ ಮಾಡ್ತೈತಿ, ಮತ್ತು ಟ್ಯಾಗ್ಸ್ ಕೊಡ್ತೈತಿ, ಮತ್ತು ಹ್ಯಾಶ್ಟ್ಯಾಗ್ ಕೀವರ್ಡ್ ಎಲ್ಲ ತಾನೇ ಕೊಟ್ಬಿಟ್ಟಿ. ಯಾವಪ್ಪ ChatGPT ಎಲ್ಲ ಕಾಪಿ ಮಾಡ್ಕೊಂಡು ಇದೆಲ್ಲ ಹಾಕ್ಬಿಡಿ ಡಿಸ್ಕ್ರಿಪ್ಷನ್. ನಿಮಗೆ ಅಥವಾ ಯಾವುದು ಚೆನ್ನಾಗಿ ಅನಿಸಿದೆ ಅದು ಕಾಪಿ ಮಾಡ್ಕೊಂಡು ಟೈಟಲ್ ಹಾಕಿ. ಇಲ್ಲಪ್ಪ ನೀನೇ ಬರೀ ಚೆನ್ನಾಗೈತೆ ಅಂತ ಓಕೆ ಹ್ಯಾಶ್ಟ್ಯಾಗ್ ಕಾಫಿ ಎಲ್ಲ ಕಾಫಿ ಮಾಡ್ಕೊಂಡೆ ಅದು ಹಾಕಿ. ಆಮೇಲೆ ಕೀವರ್ಡ್ಸ್ನ ಕಾಪಿ ಮಾಡ್ಕೊಂಡು ಟ್ಯಾಗ್ಸಲ್ಲಿ ಹಾಕ್ಕೊಂತ ಹೋಗಿ 1-2. ಆಮೇಲೆ ನಿಮ್ಮ ಚಾನಲ್ ನೇಮ್ ಹಾಕಿ, ಚಾನಲ್ ಮೇಲೆ ಬರ್ಬೇಕಲ್ಲ. ಆಮೇಲೆ ಚಾನಲ್ ನೇಮ್ ಹಾಕಿ ಅದು ಯಾವ ಇನ್ಸ್ಟಾಗ್ರಾಮ್ ಆಯಿತೋ ಯಾವ ಟಾಪಿಕ್ ಆಯಿತೋ ಅದು ಸಂಬಂಧಪಟ್ಟ 2 ಹ್ಯಾಶ್ಟ್ಯಾಗ್ ಇದು ಕೀವರ್ಡ್ಸ್ ಹಾಕಿದ್ಮೇಲೆ ಅಪ್ಲೋಡ್ ಮಾಡಿವಿ. ಆಯ್ತು, ಇದು 90% ಆಯ್ತು. ಈ ನಿಮ್ಮದು ಇದು ಏನದು ಲೋಗೋ ಜನ ಕ್ಲಿಕ್ ಮಾಡುವ ಒಂದು ಸಾಧಾರಣ ಅಸ್ತ್ರ. ಈ ನಿಮ್ದು ಶಾರ್ಟ್ ನೋಡ್ಬೇಕಂದ್ರೆ ಈ ಫಸ್ಟ್ ಬರೋದು ಲೋಗೋ. ನಿಮ್ಮ ಶಾರ್ಟ್ ಕ್ಲಿಕ್ ಮಾಡಬೇಕು, ಇಂಪ್ರೆಷನ್ ಜಾಸ್ತಿ ಬರ್ಬೇಕಂದ್ರೆ ನಿಮ್ಮ ಬ್ಯಾನರ್ ನೋಡೋದು ಅದು ಕರೆಕ್ಟ್ ಇಟ್ಕೊ. ಅದು ಇಲ್ಲಿ ಸಿಗಂಗಿಲ್ಲ. ಯೂಟ್ಯೂಬ್ ಹೋಗಿ ಇವಾಗ ನಿಮ್ಮದು ಯಾವ್ದು ಜಿಮೇಲ್ ಇರ್ತಿತ್ತೋ ಅದು ಲಾಗಿನ್ ಮಾಡಬೇಕು. ಅಲ್ಲಿ ಇವಾಗ ವೀಡಿಯೋಸ್ ಅದು ನೋಡಿ ಅನ್ಲಿಸ್ಟೆಡ್ ಆಗಿ ಅದು ಮ್ಯಾಗೆ ಕ್ಲಿಕ್ ಮಾಡಿ ಅಲ್ಲಿ ವಿಡಿಯೋ ಎಡಿಟ್ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಪೆನ್ಸಿಲ್ ಕಾಣಿಸ್ತಿತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ದು ಯಾವುದು ಫಸ್ಟ್ ಏನು ಕಾಣಿಸ್ಬೇಕು ಲೋಗೋ ಜನರಿಗೆ ಏನು ನೋಡಿ ಇಂಪ್ರೆಷನ್ ಆಗಿ ಕ್ಲಿಕ್ ಮಾಡ್ತೋ ಆ ಕರೆಕ್ಟ್ ಆಗುವ ಹಾಗೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಟ್ಕೊಂಬೇಡಿ. ಇಲ್ಲಿ ನಿಮ್ಮದು ಶಾರ್ಟ್ ಪೂರ್ತಿಯಾಗಿ ಕಂಪ್ಲೀಟ್ ಆಯ್ತು. ಅಪ್ಲೋಡ್ ಮಾಡ್ಕೊಂಡು ಹ್ಯಾಶ್ಟ್ಯಾಗ್ ಹಾಕಿರಿ, ಕೀವರ್ಡ್ಸ್ ಟೈಮ್ ಏನಪ್ಪ ಅಂದರೆ ನಿಮ್ಮ ವ್ಯೂಸ್ ಇಲ್ಲಾಂದರೆ ಆಡಿಯನ್ಸ್ ಯಾವ ಯಾವ ಜನ ಏಜ್ ಡಿಫ್ರೆನ್ಸ್ ಇದೋ ಅದರ ತಕ್ಕಂತೆ ನೀವು ತಲೆನ ಯೋಚನೆ ಮಾಡಿ ಅಪ್ಲೋಡ್ ಮಾಡಿ. ಸ್ವಲ್ಪ ಟೈಮ್ ಹಿಡಿತಿತ್ತು, ಅದು ವಿಡಿಯೋ ವೈರಲ್ ಆಗ್ತಿತ್ತು. ಪ್ರಯತ್ನ ಮಾಡುವುದನ್ನು ಬಿಡಬಾರ್ದು, ಹೌದಾ? ಒಡಿ ಹೀಗೆ ಇದಕ್ಕೂ ವಿಡಿಯೋ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಈ ವಿಡಿಯೋ ಹೆಂಗಾಯ್ತು ಕಮೆಂಟ್ ಮಾಡಿ, ನನಗೆ ಗೊತ್ತಾಗ್ತೈತಿ ಚೆನ್ನಾಗಿ ಮಾಡಿದೋ ಇಲ್ಲೋ ಅಂತ. ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡೋಕ್ಕೆ ಮರೆಯಬೇಡಿ. ಈ ವಿಡಿಯೋ ಯಾವುದು ಬೇಕಾದರೆ ನಿಮ್ಮ ಗೆಳೆಯ ಇದೆ ಅಥವಾ ಯಾವುದೋ ವ್ಯಕ್ತಿಗೆ ಶೇರ್ ಮಾಡಿ, ಅವ್ರಿಗೂ ಉಪಯೋಗ ಆಗುತ್ತೆ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದ ವೀಕ್ಷಿಸಿದ್ದಕ್ಕೆ.